ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಬಂದಿರೋದು ಉಡುಪಿ ಜಿಲ್ಲೆಯ ಮಂದಾರ್ತಿ ಕ್ಷೇತ್ರದ ದುರ್ಗಾಪರಮೇಶ್ವರಿಯ ಸನ್ನಿಧಾನಕ್ಕೆ. ಅಮ್ಮನವರ ದರ್ಶನ ಮಾಡುತ್ತಿರುವ ನಾವೇ ಅದೃಷ್ಟವಂತರು ಅಂತ ಹೇಳಿದ್ರೂ ತಪ್ಪಾಗಲ್ಲ. ನನ್ನ ಆರಾಧ್ಯ ದೇವಿಯೂ ಕೂಡ ಈ ದುರ್ಗಾಪರಮೇಶ್ವರಿ ದೇವಿಯೇ. ಹೆಚ್ಚಿನ ಭಾಗದ ಜನರಿಗೆ ಈ ದೇವಿಯ ಪುರಾಣ ಗೊತ್ತಿರತ್ತೆ. ಯಾಕೆ ಅಂದರೆ ಮಂದಾರ್ತಿ ಕ್ಷೇತ್ರದ ಯಕ್ಷಗಾನ ಮೇಳದವರಿಂದ ಎಲ್ಲೆಡೆ ದೇವಿಯ ಚರಿತ್ರೆ ಹರಿದಾಡುತ್ತಾ ಇದೆ. ನಾನು ಸಹ ಯಕ್ಷಗಾನ ನೋಡಿಯೇ ತಿಳಿದುಕೊಂಡಿರುವುದು ದೇವಿಯ ಪುರಾಣವನ್ನು. ಹಾಗಾದರೆ ದೇವಿಯ ಹಿನ್ನೆಲೆ ಏನು, ದೇವಿಯ ಚರಿತ್ರೆ, ಪುರಾಣವನ್ನು ತಿಳಿದುಕೊಳ್ಳೋ ಆಸೆ ನಿಮಗೆಲ್ಲರಿಗೂ ಇದೆ ಅಲ್ಲ? ಹಾಗಾದರೆ ಬನ್ನಿ ಈ ಕ್ಷೇತ್ರದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ನಾಗಲೋಕದ ರಾಜನಾದ ಶಂಖಚೂಡನಿಗೆ ಮಕ್ಕಳಿರಲಿಲ್ಲ. ಆದ ಕಾರಣ ಆತನು ಈಶ್ವರನನ್ನು ಕಾಣಲು ಕೈಲಾಸ ಪರ್ವತಕ್ಕೆ ಹೊರಡುತ್ತಾರೆ. ಹೋಗಿ ಈಶ್ವರನಲ್ಲಿ ತನಗೆ ಗಂಡು ಮಗುವನ್ನು ಕರುಣಿಸುವಂತೆ ಬೇಡುತ್ತಾರೆ. ಆಗ ಈಶ್ವರನು ನಿನಗೆ ಗಂಡು ಸಂತಾನದ ಭಾಗ್ಯವಿಲ್ಲ ಎಂದು ತಿಳಿಸುತ್ತಾರೆ. ತಾಯಿ ಪಾರ್ವತಿಯು ನಿನಗೆ ಒಂದು ಗಂಡು ಮಗುವಿನ ಬದಲು 5 ಹೆಣ್ಣು ಮಕ್ಕಳನ್ನು ಕರುಣಿಸುತ್ತೇನೆ ಎಂದು ಅಭಯವನ್ನು ನೀಡುತ್ತಾರೆ. ಇದರಿಂದ ಸಂತೋಷಗೊಂಡ ಶಂಖಚೂಡ ರಾಜನು ತನ್ನ ರಾಜ್ಯಕ್ಕೆ ಮರಳುತ್ತಾನೆ. ಕಾಲ ಕಳೆದಂತೆ ರಾಣಿ ಗರ್ಭವತಿಯಾಗುತ್ತಾಳೆ. 5 ಮುದ್ದಾದ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ತುಂಬ ಮುದ್ದಾಗಿ ಬೆಳೆಯುತ್ತಿರುವ ಮಕ್ಕಳಿಗೆ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಹಾಗೂ ನೀಲರತಿ ಎನ್ನುವಂತಹ ನಾಮಕರಣವನ್ನು ಮಾಡುತ್ತಾರೆ. ದಿನದಿಂದ ದಿನಕ್ಕೆ ಹೆಸರಿನ ತಕ್ಕಂತೆ ರೂಪವತಿಯರಾಗಿ ಮಕ್ಕಳು ಬೆಳೆಯುತ್ತಾರೆ. ತನ್ನ 5 ಮಕ್ಕಳನ್ನು ಶಿವಪಾರ್ವತಿಯರ ಸುತ ಸುಬ್ರಹ್ಮಣ್ಯನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಇಚ್ಛಿಸಿ ಮಕ್ಕಳಿಗೆ ತಿಳಿಸುತ್ತಾನೆ. ಇದಕ್ಕೆ ಮಕ್ಕಳು ಸಹ ಸಂತೋಷದಿಂದ ಒಪ್ಪುತ್ತಾರೆ. ಇದೇ ಸಂತೋಷದ ಸಮಯದಲ್ಲಿ ಶಂಖಚೂಡ ಮಹಾರಾಜನಿಗೆ ಹೃದಯಾಘಾತವಾಗಿ ಮರಣ ಹೊಂದುತ್ತಾರೆ. ವಿಧಿಯಿಲ್ಲದೆ ದುಃಖದಿಂದ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುವ ಸಲುವಾಗಿ ಹಿರಿಯ ಮಗಳಾದ ದೇವರತಿ ಅರಸಿಯಾಗಿ ಪಟ್ಟ ಏರಿ ರಾಜ್ಯದ ಆಡಳಿತವನ್ನು ಸುರಕ್ಷಿತವಾಗಿ ನಡೆಸಿಕೊಂಡು ಹೋಗುತ್ತಿರುತ್ತಾರೆ. ಈ ನಡುವೆ ತಂದೆಯ ಆಸೆಯನ್ನು ಈಡೇರಿಸುವ ಸಲುವಾಗಿ 5 ಜನರು ಷಣ್ಮುಖನನ್ನೇ ಮದುವೆಯಾಗುವ ಆಶಯ ಹೊತ್ತು ಸಹೋದರಿಯರನ್ನು ಕೂಡಿ ದೇವರತಿ ಕೈಲಾಸಗಿರಿಗೆ ಬರುತ್ತಾರೆ. ಸುಸಂದರ್ಭದಲ್ಲಿ ಬರದ ಕಾರಣ ಕೈಲಾಸಗಿರಿ ಒಳಗೆ ಹೋಗಲು ಅಪ್ಪಣೆಯನ್ನು ನೀಡದೆ ಇವರನ್ನು ತಡೆದು ನಿಲ್ಲಿಸುತ್ತಾನೆ ಕೈಲಾಸಗಿರಿಯ ದ್ವಾರಪಾಲಕನಾದ ನಂದಿ. ವಾದ ವಿವಾದಗಳ ನಂತರವೂ ಒಳಗೆ ಹೋಗಲು ಬಿಡದ ನಂದಿಯ ಮೇಲೆ ಕೋಪಗೊಂಡ ನಾಗಕನ್ಯೆಯರು, ನಿನ್ನಲ್ಲಿ ಅಸುರಗುಣಗಳೇ ಹೆಚ್ಚಾಗಿ ಇರುವುದರಿಂದ ನೀನು ಭೂಲೋಕದಲ್ಲಿ ಮದ್ಯ ಮಾಂಸಗಳನ್ನು ತಿನ್ನುವ ರಾಕ್ಷಸನಾಗಿ ಜನಿಸು ಎಂದು ಶಾಪವನ್ನು ನೀಡುತ್ತಾರೆ. ತನ್ನದಲ್ಲದ ತಪ್ಪಿಗೆ ಶಾಪ ಪಡೆದ ನಂದಿಯೂ ಸಹ ಕೋಪಗೊಂಡು, ನೀವು ಯಾವ ಆಶಯವನ್ನು ಹೊತ್ತು ಇಲ್ಲಿಯವರೆಗೆ ಬಂದಿದ್ದೀರೋ ಆ ಕಾರ್ಯ ಫಲಿಸದೇ ಹೋಗಲಿ, ಹಾಗೂ 5 ಸಹೋದರಿಯರು ಭೂಲೋಕದಲ್ಲಿ ಒಂದಾಗಿರದೆ ಬೇರೆ ಬೇರೆಯಾಗಿ ಹೋಗಿ ಎಂದು ಶಪಿಸುತ್ತಾನೆ. ಇದರಿಂದ ಮನನೊಂದ ಇಬ್ಬರೂ ಸಹ ದೇವಿಯ ಮೊರೆ ಹೋಗುತ್ತಾರೆ. ಆಗ ಪ್ರತ್ಯಕ್ಷವಾದ ಶಿವಪಾರ್ವತಿಯರು ಶಾಪವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಆದರೆ ನಂದಿಗೆ, ನೀನು ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟು, ನಾನು ದುರ್ಗೆಯಾಗಿ ಬಂದು ನಿನ್ನನ್ನು ಸಂಹರಿಸಿ ನಿನ್ನ ಶಾಪಕ್ಕೆ ಮುಕ್ತಿ ನೀಡುತ್ತೇನೆ ಎಂದು ಹೇಳುತ್ತಾರೆ. ಇದಕ್ಕೆ ನಂದಿಯೂ ಸಹ ಒಪ್ಪುತ್ತಾನೆ. ಇನ್ನು ನಾಗಕನ್ಯೆಯರು, ನೀವು ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ನೆಲೆಸಿ, ನೀವು ನೆಲೆಸಿರುವ ಕ್ಷೇತ್ರ ಬರುವಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತಹ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆಯುತ್ತದೆ. ಹಾಗೂ ನೀವು ಸುಬ್ರಹ್ಮಣ್ಯನನ್ನು ವರಿಸಲು ಸಾಧ್ಯವಿಲ್ಲ. ಬದಲಾಗಿ ನೀವು ನೆಲೆ ನಿಲ್ಲುವ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನವೂ ಸಹ ಇರುತ್ತದೆ ಎಂದು ಮಾತನ್ನು ಕೊಡುತ್ತಾಳೆ. ಆಗ ನಾಗಕನ್ಯೆಯರು, ಬರುವಂಥ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ನಮ್ಮಲ್ಲಿದೆಯೇ ಎಂದು ಪ್ರಶ್ನಿಸಿದಾಗ ದೇವಿಯು, ನೀವು ನೆಲೆ ನಿಲ್ಲುವ ಕ್ಷೇತ್ರದಲ್ಲಿ ನಾನು ಬಂದು ನೆಲೆಸುತ್ತೇನೆ, ಹೆಸರು ನಿಮ್ಮದು, ಶಕ್ತಿ ನನ್ನದು ಎಂದು ಮಾತು ಕೊಟ್ಟು ಮಾಯವಾಗುತ್ತಾಳೆ. ಅಂತೆಯೇ ನಾಗಕನ್ಯೆಯರು ಭೂಲೋಕಕ್ಕೆ ಬರುತ್ತಾರೆ. ಭೂಲೋಕದಲ್ಲಿ ಸಹ್ಯಾದ್ರಿ ಪರ್ವತದ ಬಳಿ ಸರ್ಪರೂಪದಲ್ಲಿ ಅಡ್ಡಾಡುತ್ತಿರುವಾಗ ಅಲ್ಲಿ ತಪಸ್ಸು ಮಾಡುತ್ತಿದ್ದ ವ್ಯಾಘ್ರಪಾದ ಋಷಿಗಳನ್ನು ಕಂಡು ಹೆದರಿ ಸರಸರನೆ ದರಗೆಲೆಯ ಮೇಲೆ ವೇಗವಾಗಿ ಚಲಿಸುತ್ತಾರೆ. ದರಗೆಲೆಯ ಮೇಲೆ ವೇಗವಾಗಿ ಚಲಿಸಿದ ಶಬ್ದದಿಂದ ಭಯಗೊಂಡ ಋಷಿ
ನಿಮ್ಮ ವೇಗ ಕುಂಠಿತವಾಗಲಿ ಹಾಗೂ ನೀವು ಒಂದು ಬಿದಿರಿನ ಗುಂಪಿಗೆ ಸೀಮಿತವಾಗಿರಿ ಎಂದು ಮತ್ತೆ ಶಾಪವನ್ನು ನೀಡುತ್ತಾರೆ. ಇದರಿಂದ ನೊಂದ ನಾಗಕನ್ಯೆಯರು ಋಷಿಯನ್ನು ಬೇಡಿಕೊಳ್ಳುತ್ತಾರೆ. ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲ ತಿಳಿದ ವ್ಯಾಘ್ರಪಾದ ಮುನಿಗಳು, ಒಬ್ಬ ರಾಜಪುರುಷನಿಂದ ನಿಮ್ಮ ಶಾಪ ವಿಮೋಚನೆಯಾಗುತ್ತದೆ, ಅಲ್ಲಿಯವರೆಗೂ ನಿಮಗೆ ಹಸಿವು, ದಣಿವು, ಬಾಯಾರಿಕೆ ಬರದಂತೆ ವರವನ್ನು ನೀಡುತ್ತೇನೆ ಎಂದು ವರ ಕೊಡುತ್ತಾರೆ. ನಂತರ ಅದೇ ಮಾರ್ಗದಲ್ಲಿ ಆವಂತಿಯ ರಾಜ ದೇವವರ್ಮನು ರಾಜಭ್ರಷ್ಟನಾಗಿ ವೇಷಮರೆಸಿಕೊಂಡು ಆ ಮಾರ್ಗದಲ್ಲಿಯೇ ಬರುತ್ತಾರೆ. ನಾಗಕನ್ಯರಿರುವ ಬಿದಿರಿನ ಹಿಂಡಲಿಗೆ ಬೆಂಕಿ ಬೀಳುತ್ತದೆ. ಬೆಂಕಿಯಲ್ಲಿ ಸಿಲುಕಿ ನಲುಗಿ ಹೋಗುತ್ತಿರುವ ನಾಗಕನ್ಯರನ್ನು ಕಂಡು ಅವುಗಳನ್ನು ರಕ್ಷಿಸುತ್ತಾರೆ ದೇವವರ್ಮ ರಾಜರು. ತನ್ನದೇ ಒಂದು ಬಟ್ಟೆಯಲ್ಲಿ ಅವುಗಳನ್ನು ಸುತ್ತಿ ಮುಂದೆ ಸಾಗುತ್ತಾನೆ. ಹೀಗೆ ಪಶ್ಚಿಮಾಭಿಮುಖವಾಗಿ ಹೋಗುತ್ತಿರುವಾಗ ನಂದಿಯ ಶಾಪ ಫಲಿಸಲು ಶುರುವಾಗುತ್ತದೆ. ದೇವವರ್ಮನ ಬಟ್ಟೆಯಿಂದ ರಾಜ್ಯದ ಅರಸಿಯಾದ ಮೊದಲನೆಯ ಮಗಳಾದ ದೇವರತಿಯು ಇಳಿದು ಅಲ್ಲೇ ಇದ್ದ ಒಂದು ಹುತ್ತವನ್ನು ಸೇರಿಕೊಳ್ಳುತ್ತಾರೆ. ಈ ರೀತಿ ನೆಲೆ ನಿಂತ ಕ್ಷೇತ್ರವೇ ಇಂದು ಅರಸಮ್ಮ ಕಾಡು ಎಂದು ಪ್ರಸಿದ್ಧಿಯಾಗಿದೆ. ಹೀಗೆ ಸ್ವಲ್ಪ ಮುಂದೆ ಸಾಗಿದಾಗ ಎರಡನೆಯ ಮಗಳಾದ ನಾಗರತಿಯು ಇಳಿದು ಮತ್ತೊಂದು ಹುತ್ತವನ್ನು ಸೇರಿಕೊಳ್ಳುತ್ತಾರೆ. ಅವರು ನೆಲೆ ನಿಂತ ಕ್ಷೇತ್ರವೇ ಇಂದು ನಾಗೇರ್ತಿ ಎಂದು ಪ್ರಸಿದ್ಧಿ ಪಡೆದಿದೆ. ನಂತರ ಮೂರನೆಯ ಮಗಳಾದ ಚಾರುರತಿಯು ದೇವವರ್ಮನ ಬಟ್ಟೆಯಿಂದ ಇಳಿದು ಅಲ್ಲೇ ಸಮೀಪದಲ್ಲಿದ್ದ ಇನ್ನೊಂದು ಹುತ್ತವನ್ನು ಸೇರಿಕೊಳ್ಳುತ್ತಾರೆ. ಅವರು ನೆಲೆ ನಿಂತ ಕ್ಷೇತ್ರವೇ ಇಂದು ಚೋರಾಡಿ ಎಂದು ಪ್ರಸಿದ್ಧಿಯಾಗಿದೆ. ನಾಲ್ಕನೆಯ ಮಗಳಾದ ಮಂದರತಿಯು ಸಹ ಸ್ವಲ್ಪ ದೂರ ಸಾಗಿದ ಮೇಲೆ ಇಳಿದು ಮತ್ತೊಂದು ಹುತ್ತಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ. ಅದೇ ಕ್ಷೇತ್ರ ಇಂದು ಮಂದಾರ್ತಿಯಾಗಿ ಪ್ರಸಿದ್ಧಿ ಪಡೆದಿದೆ. ಅಂತೆಯೇ ಕೊನೆಯ ಮಗಳಾದ ನೀಲಾರತಿಯು ನೆಲೆ ನಿಂತ ಕ್ಷೇತ್ರ ನೀಲಾವರ ಎಂದು ಪ್ರಸಿದ್ಧಿ ಪಡೆದಿದೆ. ಸ್ವಲ್ಪ ದಿನಗಳು ಕಳೆದ ನಂತರ ದೇವವರ್ಮನ ಕನಸಿನಲ್ಲಿ ಬಂದ ನಾಗಕನ್ಯೆಯರು ಹೇಳುತ್ತಾರೆ, ಹೇಮಾದ್ರಿಯ ರಾಜಾದಿತ್ಯನ ಏಕೈಕ ಪುತ್ರಿ ಜಲಜಾಕ್ಷಿಯು ಕಷ್ಟದಲ್ಲಿದ್ದಾಳೆ, ಅವಳಿಗೆ ಸಹಾಯ ಮಾಡು ಎಂದು ಸ್ವಪ್ನದಲ್ಲಿ ಬಂದು ತಿಳಿಸುತ್ತಾರೆ. ಅಂತೆಯೇ ದೇವವರ್ಮನು ಜಲಜಾಕ್ಷಿಯನ್ನು ಪ್ರಾಣಾಪಾಯದಿಂದ ಕಾಪಾಡುತ್ತಾನೆ. ಇದರಿಂದ ರಾಜನು ತನ್ನ ರಾಜ್ಯವನ್ನು ಮತ್ತು ಮಗಳನ್ನು ದಾರೆ ಎರೆಯುತ್ತಾನೆ. ಇದರಿಂದ ದೇವವರ್ಮ ಮತ್ತೆ ರಾಜನಾಗುತ್ತಾನೆ. ಇನ್ನು ಇತ್ತ ನಂದಿಯ ವಿಷಯಕ್ಕೆ ಬಂದರೆ, ವ್ಯಾಘ್ರಪಾದ ಮುನಿ ಮತ್ತು ತಾಮಸ ಗುಣಗಳಿರುವ ಕಿರಾತಕ ತರುಣಿ ಮಾಲಿನಿಯ ಸಂಪರ್ಕದಿಂದ ನಂದಿಯು ರಾಕ್ಷಸನಾಗಿ ಹುಟ್ಟುತ್ತಾನೆ. ಮಹಿಷ ಎಂಬ ಹೆಸರಿನಿಂದ ಅತಿ ಕ್ರೂರ ಕೆಟ್ಟ ರಾಕ್ಷಸನಾಗಿ ಬೆಳೆಯುತ್ತಿರುತ್ತಾನೆ, ಮೆರೆಯುತ್ತಿರುತ್ತಾನೆ. ಹೀಗೆ ಮೆರೆಯುತ್ತಿರುವಾಗ ದೇವವರ್ಮರಾಜನ ಪತ್ನಿ ಜಲಜಾಕ್ಷಿಯನ್ನು ಕಾಣುತ್ತಾನೆ. ಆಕೆ ರೂಪಕ್ಕೆ ಮನಸೋತು ಆಕೆಯನ್ನು ಬಲಾತ್ಕರಿಸಲು ಮುಂದಾಗುತ್ತಾನೆ. ಅವನಿಂದ ತಪ್ಪಿಸಿಕೊಂಡ ಬಂದ ದೇವವರ್ಮ ದಂಪತಿಗಳು ಮಂದಾರ್ತಿ ಕಾನನದಲ್ಲಿ ನೆಲೆಸಿದ್ದ ಸುದೇವ ಮುನಿಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಅಲ್ಲಿಗೂ ಸಹ ಮಹಿಷನ ಬಂಟ ಮಹೋದರರ ಕಸ ಬರುತ್ತಾನೆ. ಮುನಿಯ ಮೇಲೆ ಬಾಣ ಪ್ರಯೋಗಿಸಲು ಶುರು ಮಾಡುತ್ತಾನೆ. ಆಗ ಮುನಿಯು ದೇವಿಯನ್ನು ಬೇಡಿ ಮೊರೆ ಹೋಗುತ್ತಾರೆ. ಆಗ ರಕ್ಕಸನ ಎದುರು ದೊಡ್ಡದಾದ ಹುತ್ತವೊಂದು ಎದ್ದು ನಿಲ್ಲುತ್ತದೆ ಮತ್ತು ರಕ್ಕಸನ ಎಲ್ಲ ಅಸ್ತ್ರಗಳು ಹುತ್ತದೊಳಗೆ ಹೋಗಿ ಬೀಳುತ್ತವೆ. ರಾಜದಂಪತಿಗಳ ಪ್ರಾರ್ಥನೆಗೆ ದೇವಿಯು ಬೊಬ್ಬರ್ಯ, ಕಲ್ಲುಕುಟ್ಟಿಗ, ವೀರಭದ್ರ, ಹಾಯ್ಗುಳಿಯ ಸಹಾಯದಿಂದ ಎಲ್ಲ ರಕ್ಕಸರ ಸಂಹಾರ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ಮಹಿಷ ತಾನೇ ದೇವಿಯ ಮೇಲೆ ಪ್ರಹಾರಕ್ಕೆ ಮುಂದಾಗುತ್ತಾನೆ. ಘೋರ ಯುದ್ಧ ಆರಂಭವಾಗುತ್ತದೆ. ಯುದ್ಧದ ಸಂದರ್ಭದಲ್ಲಿ ಮಹಿಷನ ಎಲ್ಲ ಶಸ್ತ್ರಾಸ್ತ್ರಗಳು ಮಾಯವಾಗಿ ಒಮ್ಮೆ ಅಷ್ಟಭುಜಂಕಿತೆಯಾದ ದುರ್ಗೆಯು ಮತ್ತೆ ಹುತ್ತವು ಕಾಣಿಸಲು ಶುರುವಾಗುತ್ತದೆ. ಇದರಿಂದ ಮಹಿಷನಿಗೆ ಎಲ್ಲವೂ ನೆನಪಾಗಿ ದುರ್ಗೆಗೆ ಶರಣಾಗಿ ತಾನು ಭೂಲೋಕಕ್ಕೆ ಬಂದ ನೆಪವಾಗಿ ಸಹ್ಯಾದ್ರಿಯಲ್ಲಿ ತನ್ನನ್ನು ಪೂಜಿಸುವಂತೆ ಮತ್ತು ನಿನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೆಂಡ ಸೇವೆ ನಡೆಸುವಂತೆ, ಹಾಗೆ ಕೆಂಡ ಸೇವೆ ಮಾಡಿದ ಮುತ್ತೈದೆಯರ ಇಷ್ಟಾರ್ಥಗಳನ್ನು ತಾನು ಈಡೇರಿಸುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಇದಕ್ಕೆ ಒಪ್ಪಿ ದೇವಿಯ ಅನುಗ್ರಹ ಸಿಕ್ಕ ನಂತರ ತನ್ನ ಪ್ರಾಣವನ್ನು ದೇವಿಯ ಪಾದಕ್ಕೆ ಅರ್ಪಿಸುತ್ತಾನೆ. ಇದಾದ ನಂತರ ಸುದೇವ ಮುನಿ ಮತ್ತು ದೇವವರ್ಮ ದಂಪತಿಗಳು ದೇವಿಯನ್ನು ಹಾಡಿ ಹೊಗಳಿ ಹರಿವಾಣದಲ್ಲಿ ನೈವೇದ್ಯವನ್ನು ನೀಡುತ್ತಾರೆ. ಅದನ್ನು ಸ್ವೀಕರಿಸಿದ ನಂತರ ದೇವಿ, ಇಂದಿನಿಂದ ನಾನು ಇಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ನೆಲೆಸಿ ಬರುವಂಥ ಭಕ್ತರ ಸಕಲ ಕಷ್ಟವನ್ನು ನಿವಾರಿಸುತ್ತೇನೆ ಎಂದು ತಿಳಿಸುತ್ತಾಳೆ.
ನಂತರ ದೇವವರ್ಮನ ಸ್ವಪ್ನದಲ್ಲಿ ಕಂಡಂತೆ ವಾರಾಹಿ ನದಿಯಲ್ಲಿ ಇದ್ದಂತಹ ದೇವಿಯ ಮೂರ್ತಿಯನ್ನು ತಂದು ಸುಂದರ ಗುಡಿ ಕಟ್ಟಿ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಇದೇ ಕ್ಷೇತ್ರ ಮಂದಾರ್ತಿ ಎಂಬ ಹೆಸರಿನಿಂದ ಇಂದು ಪ್ರಸಿದ್ಧಿ ಪಡೆದಿದೆ. ಇದು ದೇವಿ ಇಲ್ಲಿ ಬಂದು ನೆಲೆಸಿರುವಂತಹ ಪುರಾಣ. ಇನ್ನು ಶ್ರೀ ಕ್ಷೇತ್ರದಲ್ಲಿ ಹರಿವಾಣ ನೈವೇದ್ಯ, ಅಲಂಕಾರ ಪೂಜೆ, ಕುಂಕುಮಾರ್ಚನೆ, ಸರ್ವಾಲಂಕಾರ ಪೂಜೆ, ತುಲಾಭಾರ, ಬೆಳಕಿನ ಸೇವೆ, ರಂಗಪೂಜೆ, ಚಂಡಿಕಾ ಶಾಂತಿ, ದುರ್ಗಾ ಶಾಂತಿ, ಚಂಡಿಕಾ ಪಾರಾಯಣ, ಕೆಂಡ ಸೇವೆ ಮೊದಲಾದ ವಿಶೇಷ ಪೂಜೆಗಳು ನಡೆಯುತ್ತವೆ. ಕೆಂಡ ಸೇವೆಯನ್ನು ಮುತ್ತೈದೆಯರು ಮಾತ್ರ ಮಾಡುತ್ತಾರೆ. ತನ್ನ ಗಂಡನ ಆರೋಗ್ಯ ಆಯಸ್ಸಿಗೆ ಹೆಚ್ಚಾಗಲೆಂದು ಈ ಒಂದು ಕೆಂಡ ಸೇವೆಯನ್ನು ಮಾಡುತ್ತಾರೆ. ಸಂಕ್ರಾಂತಿ ಮತ್ತು ನವರಾತ್ರಿ ಎಂದು ವಿಶೇಷ ಪೂಜೆ ನಡೆಯುತ್ತದೆ. ದೇವಸ್ಥಾನದಲ್ಲಿ ಅನ್ನದಾನ ಪ್ರತಿನಿತ್ಯವೂ ನಡೆಯುತ್ತದೆ. ಮಧ್ಯಾಹ್ನ ಹಾಗೂ ರಾತ್ರಿ ಸಹ ಭಕ್ತರಿಗೆ ಊಟದ ವ್ಯವಸ್ಥೆ ಇಲ್ಲಿ ಇರುತ್ತದೆ. ಇದಲ್ಲದೆ ಸ್ಥಳೀಯ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ. ಪರಿಸರದ 13 ಶಾಲೆಯ ಮಕ್ಕಳಿಗೂ ಸಹ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇಲ್ಲಿ ಸಾಮೂಹಿಕ ಮದುವೆಗಳಿಗೂ ಉತ್ತೇಜನ ನೀಡಲಾಗಿದೆ. ಅದಲ್ಲದೆ ಮಂದಾರ್ತಿ ದೇವಿಯ ಚರಿತ್ರೆಯನ್ನು ಸಾರುವ ಯಕ್ಷಗಾನದವರಿಂದ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ, ಸಂಪೂರ್ಣ ದೇವಿ ಮಹಾತ್ಮೆಯ ಮೂಲಕ ದೇವಿಯ ಚರಿತ್ರೆಯನ್ನು ಲೋಕದಾದ್ಯಂತ ಸಾರುತ್ತಿದ್ದಾರೆ. ಯಕ್ಷಗಾನವೂ ಕೂಡ ಹರಕೆ ಸೇವೆಯೇ ಆಗಿದೆ. ವರ್ಷಕ್ಕೆ 1100 ಹರಕೆ ಬಯಲಾಟಗಳು ನಡೆಯುತ್ತವೆ. 2027-28ರವರೆಗೆ ಹರಕೆ ಬಯಲಾಟಗಳು ಮುಂಗಡವಾಗಿ ಕಾಯ್ದಿರಿಸಲಾಗಿದೆ. ಇಲ್ಲಿ ಶುಕ್ರವಾರ, ಮಂಗಳವಾರ ವಿಶೇಷ ಪೂಜೆ ಇದ್ದು ದರ್ಶನದ ವ್ಯವಸ್ಥೆ ಸಹ ಇಲ್ಲಿ ಇದೆ. ಹಾಗೂ ಬರುವಂತಹ ಭಕ್ತಾದಿಗಳಿಗೆ ವಸತಿಯ ಸೌಲಭ್ಯ ಸಹ ಇದೆ. ಇದಿಷ್ಟು ನನಗೆ ಗೊತ್ತಿರುವಂತಹ ಮಂದಾರ್ತಿ ಕ್ಷೇತ್ರದ ಚರಿತ್ರೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಈ ದೇವಸ್ಥಾನಕ್ಕೆ ಹೋಗಿರ್ತೀರ. ಹೋಗಿಲ್ಲ ಅಂದವರು ಹೋಗಿ ದೇವಿಯ ದರ್ಶನ ಮಾಡಿ ಅನುಗ್ರಹವನ್ನು ಪಡೆದುಕೊಂಡು ಬನ್ನಿ. ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಡೈರೆಕ್ಟಾಗಿ ಮಂದಾರ್ತಿ ಕ್ಷೇತ್ರಕ್ಕೆ ಬಸ್ಸು ಸಹ ಇದೆ. ಸೊ ಹಾಗಾದರೆ ಎಲ್ಲರೂ ಈ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲ? ಹೋಗಿ ದರ್ಶನವನ್ನು ಪಡೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೂ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.